ಸರ್ ಈಗ ಆಕ್ಚುಲಿ ಅವ್ರು ಅಂಕಿಅಂಶಗಳು ಆಗೋವರೆಗೂ ಕಾಯ್ದಿಲ್ಲ, ಏಕಾಏಕಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಒಂದೇ ದಿನ ಬಂದ್ಬಿಡ್ಬೇಕು ಅನ್ನೋ ರೀತಿ ಇದ್ದಾರೆ ಸರ್. ಅದೇ ಸಂಸ್ಥೆ ಅವರು ಕಾಂತಾರನ ರಿಲೀಸ್ ಮಾಡಿದ್ದಾರೆ ಲಾಸ್ಟ್ ಟೈಮ್. ಯಾವ ರೇಟಲ್ಲಿ ಮಾಡಿದ್ದಾರೆ ಸ್ವಾಮಿ ಅಲ್ವಾ? ಅದು ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಆಗಿಲ್ವಾ? ಯಾಕೆ ಆತರ ಪಡ್ಬೇಕು? ಈಗ ಇವತ್ತಿನ ದಿನ ಒಂದು ವಾರ 10 ದಿನ ಆಗಿದೆ ಆರ್ಡರ್ ಬಂದು. ಜನ ಥಿಯೇಟರ್ ಕಡೆಗೆ ಬರ್ತಾ ಇದಾರೆ. ಈಗ ಆ ರೇಟ್ಗಳು ನೋಡಿ ಎಲ್ರು ಬರಕ್ ಶುರು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಮನೇಲಿ ಕೂತ್ಕೊಂಡು ಟಿವಿಯಲ್ಲೋ ಒಂದು ಮೊಬೈಲ್ ಎಲ್ಲ ನೋಡ್ತಾ ಇದ್ದ ವ್ಯಕ್ತಿ ಎಲ್ಲಾನು ಇವತ್ತು ಆಡಿಟೋರಿಯಂಗಳಿಗೆ ಬರ್ತಾ ಇದ್ದಾರೆ. ಅಂತ ಟೈಮಲ್ಲಿ ನೀವು ಏಕಾಏಕಿ ಈಗ ಸಾಬೀತಾಗಿದೆ, ಒಂದು ವಾರ 10 ದಿನದಲ್ಲಿ ಆಗಿದೆ. ಏನಂತ ಕಡಿಮೆ ರೇಟ್ ಇದ್ದಾಗ ಎಲ್ಲಾ ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬರ್ತಾ ಇದ್ದಾರೆ ಅನ್ನೋದು ಸಾಬೀತಾಗಿದೆ. ಇಷ್ಟೇ ಎಕ್ಸಾಂಪಲ್ ಸಾಕು ನಮ್ಗೆ. ಅದು ನಮ್ಗೆ ಕರ್ನಾಟಕ ಸರ್ಕಾರ ನಮ್ಗೆ ಅನುವು ಮಾಡಿಕೊಟ್ಟಿದೆ. ಅದನ್ನ ಹೋಗಿ ಇವ್ರು ಹೋಗಿದ್ದಾರೆ ಅಂದ್ರೆ ನಾವೇನು ಅಲ್ವಾ? ಇದು ಎಲ್ಲೋ ಒಂದ್ ಕಡೆ ಆ ರೇಟ್ ಇದೆಯಲ್ಲ ನಮ್ಗೆ ಮಾರ್ಕ್ ಆಗತ್ತೆ ಸರ್. ಇವತ್ತೇನೋ ಒಂದಷ್ಟು ಸ್ಕ್ರೀನ್ ಉಳಿದಿದೆ. 1,500 ಸ್ಕ್ರೀನ್ ಇದ್ದಿದ್ದು 400-500 ಸ್ಕ್ರೀನ್ಗೆ ಆಗಿದೆ. ಇದೇ ತರ ಇವರು ಸ್ಟೇ ಅದು ಇದು ತಂದು ಇವ್ರು ಬೈಕ್ ಬಂದಾಗ ರೇಟ್ಗಳು ಇಟ್ಕೊಂಡು ಹೋದಾಗ ಎಲ್ಲ ಮುಚ್ಕೊಂಡು ಹೋದಾಗ ಇವ್ರು ಯಾವ ರೇಟ್ ಇಟ್ಕೊಂಡು ಏನ್ ಪ್ರಯೋಜನ? ಥಿಯೇಟರ್ಗಳೇ ಇಲ್ಲ ಅಂದಾಗ ಏನ್ ಸುಖ? ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ, ಇನ್ನೊಂದು ದೊಡ್ಡ ಬಡ್ಜೆಟ್ ಸಿನಿಮಾ ಮಾಡಿ ಎಲ್ಲಿ ನೋಡ್ಬೇಕು ಜನ? ಈಗ ನಾವು ಕಾಂತಾರ ನಾವು ಎಷ್ಟಾರು ಕೊಡ್ಲಿ ನೋಡ್ಬಿಡ್ತೀವಿ ಸರ್, 1000 ಕೊಟ್ಟು ನೋಡ್ಬಿಡ್ತೀನಿ. ನೆಕ್ಸ್ಟ್ ವೀಕ್ ಇನ್ನೊಂದು ಸಿನಿಮಾಗೆ ನಾನು ಬರ್ಬೇಕಲ್ಲ, ಎಲ್ಲಿಂದ ಆಗುತ್ತೆ ಸಾಮಾನ್ಯ ಜನಕ್ಕೆ? ಆಗ್ತಾ ಇಲ್ಲ. ಅದರಿಂದ ನಾವು ಈ ಕಾಂತಾರ ಬಂದಾಗ ಓಪನ್ ಮಾಡಿ ಇಲ್ದಿರೋ ದಿನ ನಾವು ಕ್ಲೋಸ್ ಮಾಡ್ಕೊಂಡು ಇರೋಕ್ಕಾಗತ್ತಾ ಸರ್? ಆಗಲ್ಲ. ನಾನು ಕಾಂತಾರ ಎಕ್ಸಾಂಪಲ್ ಕೇಳ್ತಾ ಇಲ್ಲ. ಕಾಂತಾರ ಪಾರ್ಟ್ 2 ಏನೋ ಮಾಡಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅದು ಹೇಗಿತ್ತು ಸರ್? ಎಷ್ಟು ಕೋಟಿ ಕಲಿಕೆ ಆಗಿದೆ? ಕಡಿಮೆ ರೇಟಲ್ಲಿ ಆಗಿಲ್ವಾ? ಕೊಡೋ ದೇವ್ರು ಎಲ್ಲಾರು ಕೊಟ್ಟೇ ಕೊಡ್ತಾನೆ. ಹಾಗಂತೇಳಿ ಎಲ್ಲಾ ಕರ್ನಾಟಕ ಸಿನಿ ಪ್ರಿಯರಿಗೆಲ್ಲ ಇವತ್ತಿನ ದಿನ ಬೇಜಾರಾಗ್ತಾ ಇದೆ. ಇಲ್ಲ ಇಲ್ಲ ಸರ್, ಕೋರ್ಟಲ್ಲಿ ಇರ್ಬೇಕಾದ್ರೆ ನಾವೇನು ಮಾತಾಡೋಕ್ ಆಗೋದಿಲ್ಲ, ಮಾತಾಡೂ ಇಲ್ಲ, ಮಾತಾಡಿಲ್ಲ. ಅದು ಇದು ಇನ್ನೂ ಒಂದಷ್ಟು ಜನ ಇದ್ದಿದ್ರೆ ಚೆನ್ನಾಗಿರೋದು. ಅವ್ರು ಒಳ್ಳೆ ಗಳಿಕೆ ಆಗೋದು. ಕಾಂತಾರನು ಒಳ್ಳೆ ಟ್ರೈಲರ್ ಅದೆಲ್ಲ ನೋಡಿದಾಗ ಒಳ್ಳೆ ರೆಸ್ಪಾನ್ಸ್ ಇತ್ತು. ಕಡಿಮೆ ರೇಟಲ್ಲಿ ಒಳ್ಳೆ ಗಳಿಕೆ ಆಗೋದು ಅವ್ರಿಗೆ. ಆಮೇಲೆ ಅವ್ರಿಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀವಿ, ಎಂಟೈರ್ ಯಾವುದೇ ಸ್ಟೇಟ್ ಅಲ್ಲಿ ಎಲ್ಲ ಕಡಿಮೆ ಇದೆ, ನಮ್ಮ ಕರ್ನಾಟಕ ಸ್ಟೇಟ್ ಮಾತ್ರ ಅವರು ಭಾರಿ ಇಂಟೆಲಿಜೆಂಟ್. ಅವ್ರಿಗೆ ಗೊತ್ತಿದೆ ಚೆನ್ನಾಗಿ. ಅದ್ ಯಾಕೆ ಹೋಗಿದಾರೆ ಅನ್ನೋದು ನಮಗ್ ಗೊತ್ತಿಲ್ಲ. ಅಫಿಷಿಯಲ್ ಆಗಿ ಆಗ್ಲಿಲ್ಲ ಅಂದ್ರೂ ಕೂಡ ಇಲ್ಲಿ ಆಗ್ತಿರೋಂತ ಒಂದಷ್ಟು ಸಮಸ್ಯೆಗಳನ್ನ ನೀವು ನೇರವಾಗಿ ಅವ್ರ ಜೊತೆ ಮಾತನಾಡಬಹುದಾಯ್ತಲ್ಲ ಅಂತ. ಯಾಕಂದ್ರೆ ನೀವ್ ಹೇಳಿದ್ರಿ, ನೀವು ಥಿಯೇಟರ್ ಓನರ್ ಆಗಿದ್ದ ಫುಟ್ಫಾಲ್ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಾಗಿದೆ. ಎಷ್ಟೋ ಥಿಯೇಟರ್ ಖುಷಿಯಿಂದ ಹೇಳ್ಕೊತಾರೆ ಕಮ್ಮಿ. ಹೌದೌದು, ಕಮ್ಮಿ ಆಗುತ್ತೆ. ಜನ ಈಗ ಬರ್ತಾ ಇದಾರೆ ಅಂತೇಳಿ. ಹೌದು, ನಿಜ, 100%. ಈಗ ಅವ್ರ ಬೇಡಿಕೆ ಏನಾಗಿದೆ ಸರ್? ಅಂದ್ರೆ ಕಾಂತಾರ ರಿಲೀಸ್ ಆದ ನಂತರದಲ್ಲಿ ಏನಾದ್ರು ನೀವು ಅದನ್ನ ಮಾಡ್ಕೊಡಿ ಅನ್ನೋ ಇದೆಯಾ, ಹೇಗೆ ಅಂತ? ಅದು ಗೊತ್ತಿಲ್ಲ ಸರ್, ಅವ್ರದ್ದು ಏನು ನಮ್ಗೆ ಗೊತ್ತಿಲ್ಲ. ನೋಡೋಣ ಸರ್. ಈಗ ಅವ್ರೊಬ್ಬರೇ ಅಲ್ಲ, ಮಲ್ಟಿಪ್ಲೆಕ್ಸ್ ಅವರು ಹೋಗಿದ್ದಾರೆ. ಹಾಗಾಗಿ ಮಲ್ಟಿಪ್ಲೆಕ್ಸ್ ಅವ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾ ಸ್ಟೇಟ್ ಅಲ್ಲಿ ಏನ್ ಸ್ವಾಮಿ ಇಟ್ಟಿದಾರೆ ರೇಟು? ಇಲ್ಲಿ ಮಾತ್ರ ತಮ್ಗೆ ಜಾಸ್ತಿ ಬೇಕಾ ಸರ್? ಈಗ 4 ಸ್ಟೇಟ್ ನಮ್ ಜೊತೆಗೆ ಕೈ ಜೋಡಿಸ್ತು ಅಂತ ಹೇಳಿದ್ದಾರೆ. ಅದಕ್ಕೆ ನಾವೀಗ ನೆಕ್ಸ್ಟ್ ನಮ್ಮ ಲಾಯರು ಅವರೆಲ್ಲ ಹೋಗ್ತಾ ಇದಾರೆ. ಗುರುವಾರ ಒಂದು EC ಮೀಟಿಂಗ್ ಕರೆದಿದ್ವಿ. ಅವತ್ತು ಚರ್ಚೆ ಮಾಡ್ತೀವಿ ಸರ್. ನಾವು ನಮ್ಮ ಇಂಡಸ್ಟ್ರಿಗೆ ಏನ್ ಮಾಡ್ಬೋದು, ಸರ್ಕಾರ ನಮ್ಗೆ ಸಪೋರ್ಟ್ ಮಾಡಿದೆ, ಅದಕ್ಕೆ ಧನ್ಯವಾದಗಳು ತಿಳಿಸಿದ್ದಾಯ್ತು. ಈಗ ನಾವೇನ್ ಮಾಡ್ಬೇಕಾಗಿದೆ? ಅವರು ಮಾಡಿರೋದನ್ನ ಇವರು ನಮ್ಮವರೇ ಹೋಗಿ ಇಷ್ಟೇ ತಂದಿದ್ದಾರೆ, ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ ಅನ್ನೋದು ಚರ್ಚೆ ಮಾಡ್ಬೇಕಾಗತ್ತೆ. ಚರ್ಚೆ ಮಾಡ್ಬಿಟ್ಟು ಗುರುವಾರ ನಾವು ಮೀಟಿಂಗ್ ಕರೆದಿದ್ವಿ. ಅದಾದ ನಂತರ ಏನಂತ ತಿಳಿಸ್ತೀವಿ ಸರ್. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೂಡ ಫೈಟ್ ಮಾಡಕ್ ರೆಡಿ ಇದೆ ಅಂತ. ರೆಡಿ ಇದೆ, ಅದಕ್ಕೆ ಅಲ್ವಾ ಅವರು ಮಾಡ್ತಾ ಇದ್ದಾರೆ ಸರ್. ಅವರು ಒಂದು ಯಾವುದೇ ಒಂದು ಅನುದಾನ ಕೊಡ್ಲಿ, ಇನ್ನೊಂದು ಮಾಡೋದಾಗ ಈಗ ಬೇರೆ ಏನು ಅವ್ರವ್ರಿಗೆ ಬಿಟ್ಬಿಟ್ರಿ. ಈಗ ಆಟೋ ದರ ಒಂದು ನಿಗದಿ ಮಾಡಿದ್ದಾರೆ ಸರ್, ಸರ್ಕಾರ ನಿಗದಿ ಮಾಡಿದೆ. ನನ್ನ ಆಟೋ, ನನ್ನ ಪೆಟ್ರೋಲು, ನಾನ್ ಡ್ರೈವ್ ಮಾಡೋದು, ನೀವ್ಯಾರು ನಿಗದಿ ಮಾಡೋದು ಅಂದಾಗ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತರ್ಬೋದಲ್ಲ ಅಲ್ವಾ ಸರ್? ಕರ್ನಾಟಕ ಸರ್ಕಾರ ಕರ್ನಾಟಕದ ಜನತೆಗೆ ಒಳ್ಳೇದಾಗೋದು ನೋಡೋಕೆ ಏನಾರ ಮಾಡಿದಾಗ ಸ್ಟೇಗೆ ಹೋಗಿ ತಂದಾಗ ಎಲ್ಲರೂ ಮಾಡಕ್ ಸಾಧ್ಯ ಇದೆ ಅವಾಗ ಅಲ್ವಾ? ನಾವು ಇಂಡಿವಿಜುವಲ್ ಆಗಿ ನಾವ್ ಏನ್ ಬೇಕಾದ್ರೆ ಮಾಡೋದಂದ್ರೆ ಸರ್ಕಾರ ಏನಿಗೆ ಬೇಕು? ಸಣ್ಣ ಎಕ್ಸಾಂಪಲ್, ಆಟೋದೇ ಆಗಿರ್ಲಿ ಸರ್, ಈ ಮೀಟ್ರಿಗೆ ಇಷ್ಟಂತ ಫಿಕ್ಸ್ ಮಾಡಿದೆ ಸರ್ಕಾರ ಅಲ್ವಾ? ಅವರು ನಂದು ಆಟೋ
ನಾನ್ ಡೀಸೆಲ್ ನಾನು ಓಡಿಸ್ತಾ ಇರೋದು. ನಾನು ಪ್ರೇಕ್ಷಕರ ಹತ್ರ ಅಲ್ಲ ನಮ್ಮ ಆಡಿ ಪ್ರಯಾಣಿಕರ ಹತ್ರ ಎಷ್ಟು ಬೇಗ ತಗೊಳ್ತೀವಿ ಅಂತ ಅವರು ಸ್ಟೇ ತರ್ಬೋದಲ್ಲ. ಅವ್ರು ಯಾಕೆ ಮಧ್ಯಕ್ಕೆ ಬಂದು ಒಂದು ನಿಗದಿ ಮಾಡಿದ್ದಾರೆ ಜನತೆಗೆ ಒಳ್ಳೇದಾಗ್ಲಿ ಅಂತ. ಅದೇ ರೀತಿ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ, ನಮ್ಮ ಕರ್ನಾಟಕದ ಜನತೆ ಎಲ್ಲ ಈ ಮೊಬೈಲು ಅದು ಇದಕ್ಕೂ ಹೋಗೋದು ಬೇಡ, ಮನೇಲಿ ಕೂತ್ ನೋಡೋದು ಬೇಡ, ಈ ಆಡಿಟೋರಿಯಂಗಳಿಗೆ ಹೋಗಿಲ್ಲ ಅನ್ನೋದು ಒಳ್ಳೆ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ. ನಾವು ಇಂಡಸ್ಟ್ರಿ ಎಲ್ಲ ಒಂದೇ ಇದರಲ್ಲಿ ಸ್ವಾಗತಿಸಿದ್ವಿ. ಯಾವುದೋ ಒಂದು ನಿಜ ಅವ್ರಿಗೆ ದೊಡ್ಡ ಬಡ್ಜೆಟ್ ಅಲ್ಲಿ ಮಾಡಿದ್ದಾರೆ, ಗಳಿಕೆ ಬೇಕು, ಗಳಿಕೆ ಆಗತ್ತೆ, ನಿಮ್ದು ಹೆಚ್ಚಿನ ಜನ ನೋಡ್ತಾರೆ, ಕಡಿಮೆ ಇದ್ದ. ಈಗ ಸದ್ಯಕ್ಕೆ ಸ್ಟೇ ಇದೆ, ಎಷ್ಟು ದಿನ ಕಂಡಿರುತ್ತೆ ಅನ್ನೋ ನೆಕ್ಸ್ಟ್ ವಿಚಾರಣೆ ಯಾವ್ದು? ಇಲ್ಲ ಸರ್, ನಾವು ಕೋರ್ಟದ ಬಗ್ಗೆ ನಾವು ಏನು ಹೇಳಕ್ಕಾಗಲ್ಲ. ನಾವು ಚರ್ಚೆ ಮಾಡ್ತೀವಿ. ನಾಳೆ ನಮ್ಮ ಇಂಡಸ್ಟ್ರಿ ಕಡೆಯಿಂದ ಏನ್ ಮಾಡಕ್ ಸಾಧ್ಯ ಇದೆ ಅದರ್ ಸ್ಟೇಟ್ ಅವ್ರು ನಮ್ಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಥ್ಯಾಂಕ್ಸ್. ಥ್ಯಾಂಕ್ ಯು.